ಸ್ನೇಹಿತರೆ, ಹೆಣ್ಣು ಮತ್ತು ಗಂಡ ಇವರಿಬ್ಬರಿಗೆ ಕಾಮ ಅನ್ನೋದು ಪ್ರಕೃತಿದತ್ತವಾಗಿ ಬಂದಿರುವಂತಹ ವರ. ಎಲ್ಲರೂ ಹೇಳುವ ಹಾಗೆ ಗಂಡಿಗಿಂತ 7 ಪಟ್ಟು ಕಾಮದ ಬಯಕೆ ಹೆಣ್ಣಿಗೆ ಇರುತ್ತೆ ಅನ್ನೋದು ನಿಜ. ಅಂತಹ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನಗಳವರೆಗೆ ಇರಬಲ್ಲೋ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಋತುಚಕ್ರ ಆದಾಗ ಅವಳ ದೇಹದಲ್ಲಿ ಹಾರ್ಮೋನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಯ ಪ್ರತಿ ತಿಂಗಳು 5 ದಿನಗಳವರೆಗೆ ಮಾತ್ರ ಇರುತ್ತೆ. ಇಂತಹ ಸಮಯದಲ್ಲಿ ಆಕೆಯ ಯೋನಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾರ್ಮೋನ್ಗಳ ಬದಲಾದ ಸಮಯದಲ್ಲಿ ಅವರಿಗೆ ಆಸಕ್ತಿ ಕಡಿಮೆ ಇರುತ್ತೆ. ಸಂಭೋಗದ ವಿಷಯದಲ್ಲಿ ಅವರು ಪೀರಿಯಡ್ಸ್ ಸಮಯದಲ್ಲಿ ಆಸಕ್ತಿ ಕಡಿಮೆ ತೋರಿಸುತ್ತಾರೆ. ಸ್ನೇಹಿತರೆ, ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ. ಒಂದು ವೇಳೆ ಋತುಚಕ್ರದ ಸಮಯ ಮುಗಿದ ನಂತರ ಅವರಿಗೆ ಸೆಕ್ಸ್ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಹಣದ ವಿಷಯ, ಮನೆಯ ವಿಷಯ, ಜಗಳದ ವಿಷಯ ಯಾವುದೇ ಇರಲಿ, ಆದರೆ ಹೆಣ್ಣಿಗೆ ಇದೆಲ್ಲದರ ನಡುವೆ ಸುಖ ಕೊಡುವ ಅಂಶವೆಂದರೆ ಅದು ಸಂಭೋಗ. ಹೆಣ್ಣು ಸಂತೋಷವಾಗಿ ಇದ್ದಾಗ ಅವಳು ಕಾಮ ಸುಖವನ್ನು ಬಯಸುತ್ತಾಳೆ. ಆದರೆ ಗಂಡು ಹಾಗಲ್ಲ. ಅವನಿಗೆ ವಿಪರೀತ ಟೆನ್ಷನ್ಗಳ ಮಧ್ಯೆ ಕಾಮದ ಬಗ್ಗೆ ಆಸಕ್ತಿ ಕಡಿಮೆ ಇರುತ್ತೆ. ಸರಾಸರಿ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತಿರುವ ವಿಷಯ, 40 ರಿಂದ 45 ವರ್ಷ ವಯಸ್ಸಿನ ಹೆಂಗಸರಿಗೆ 15 ದಿನಗಳವರೆಗೆ ಸೆಕ್ಸ್ ಮಾಡಲಿಲ್ಲ ಅಂದರೆ ಅವರಿಗೆ ಏನು ಅನಿಸುವುದಿಲ್ಲ. ಅಕಸ್ಮಾತ್ 20 ದಿನಗಳ ನಂತರ ಅವರಿಗೆ ಸೆಕ್ಸ್ ಅನುಭವ ಆಗಲಿಲ್ಲ ಅಂದರೆ ಅವರೇ ನಿಮಗೆ ಅಪ್ರೋಚ್ ಮಾಡಬಹುದು. ಅಕಸ್ಮಾತ್ 3 ರಿಂದ 4 ತಿಂಗಳು ಇದೇ ಮುಂದುವರೆದರೆ ಅವರ ಯೋನಿಯಲ್ಲಿ ಸಾಕಷ್ಟು ಬಿಗಿತ ಶುರುವಾಗುತ್ತೆ. ಅವರಿಗೆ ಮನಸ್ತಾಪ ಬರಲು ಶುರುವಾಗುತ್ತೆ. ಅವರು ನಿಮ್ಮನ್ನು ಕಾಮದ ದೃಷ್ಟಿಯಲ್ಲಿ ನೋಡಲು ಶುರು ಮಾಡುತ್ತಾರೆ. ಆಗಲೇ ಗಂಡಿಗೆ ಅರ್ಥವಾಗಬೇಕು, ಅವಳಿಗೆ ಕಾಮದ ಬಯಕೆ ಹೆಚ್ಚಾಗಿದೆ ಅಂತ. ಸ್ನೇಹಿತರೆ, ನಿಮ್ಮ ಸಂಗಾತಿಯ ಜೊತೆಗೆ ನೀವು ವಾರದಲ್ಲಿ ಕನಿಷ್ಠ ಪಕ್ಷ 1 ಸಲವಾದರೂ ಸಂಭೋಗ ಮಾಡಿ. ನಿಮ್ಮ ಸಂಗಾತಿಯಿಂದ ದೂರ ಇದ್ದರೆ ಅವಳ ಜೊತೆ ಪ್ರತಿದಿನ ಫೋನ್ನಲ್ಲಿ ಮಾತನಾಡಿ. ಅವಳನ್ನು ಸಂತೋಷದಿಂದ ಮಾತನಾಡಿಸಿ. ಅವಳಿಗೆ ಫೋನ್ನಲ್ಲಿಯೇ ಪ್ರೀತಿಯ ಬಗ್ಗೆ, ಸಂಭೋಗದ ವಿಷಯದ ಬಗ್ಗೆ ಯಾವತ್ತೂ ಕೂಡ ಕನೆಕ್ಟ್ ಆಗಿರಿ. ಎಲ್ಲರ ಜೀವನ ಸುಖಮಯವಾಗಿರಲಿ, ನಿಮ್ಮ ಜೀವನ ಸಂತೋಷದಿಂದ ಕೂಡಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಳ್ಳೆಯ ವಿಷಯಗಳನ್ನು ಆಯ್ದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಡಿಯೋದಲ್ಲಿನ ಅಂಶಗಳು ಪ್ರತಿಯೊಬ್ಬರೂ ಇಷ್ಟ ಆಗಿದೆ ಅಂದುಕೊಂಡಿರುತ್ತೇವೆ.